ಗ್ರಾಹಕರಿಂದ ಮನ ಬಂದಂತೆ ಸರ್ಕಾರ ಹಣ ಪಿಕ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗ ಜಸ್ಕಾಂ ನೌಕರರಿಗೆ ಪಿಂಚಣಿ ಗ್ರಾಚ್ಯುಟಿ ಶುಲ್ಕಕ್ಕೆ ಗ್ರಾಹಕರಿಗೆ ಹೊರೆಯನ್ನ ಹಾಕಲಾಗ್ತಾ ಇದೆ. ಒಂದ್ ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕಿತ್ಕೊಳ್ಳೋ ಕೆಲಸ ನಡೀತಾ ಇದೆ ಅನ್ನೋದಿದು. ಜಸ್ಕಾಂ ನೌಕರರಿಗೆ ಪಿಂಚಣಿ ಗ್ರಾಚ್ಯುಟಿ ಶುಲ್ಕಕ್ಕೆ ಗ್ರಾಹಕರ ಮೇಲೆ ಹೊರೆಯನ್ನ ಹಾಕಲಾಗ್ತಾ ಇದೆ. ಒಂದು ಕೈಯಿಂದ ಕೊಟ್ಟು 20 ಕೈಯಿಂದ ಕಿತ್ಕೊಳ್ಳುವಂತ ಚಾಳಿ. ಅತ್ತ ಗೃಹ ಜ್ಯೋತಿ ಹೆಸರಲ್ಲಿ ವಿದ್ಯುತ್ ಫ್ರೀ 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 ಅಂತ ಹೇಳುತ್ತೆ. ಆ ಸರ್ವಿಸ್ ಆ ಟ್ಯಾಕ್ಸ್ ಅಂತ ಬಿಲ್ನಲ್ಲಿ ಇಲ್ಲ ಸಲ್ಲದ ಶುಲ್ಕವನ್ನ ಸೇರ್ಪಡೆ ಮಾಡಲಾಗಿದೆ. ಆದರೆ ಗ್ರಾಹಕರ ಬಿಲ್ ನೋಡಿ ಗ್ರಾಹಕರೇ ಗಾಬರಿಗೊಳ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯ ಸಾರ್ವಜನಿಕರು ಬಿಲ್ ನೋಡಿ ಶಾಕ್ ಆಗಿಬಿಟ್ಟಿದ್ದಾರೆ. ವಿದ್ಯುತ್ ಬಿಲ್ನಲ್ಲಿ ಜಸ್ಕಾಂ ನೌಕರರಿಗೆ ಪಿಂಚಣಿ ಗ್ರಾಚ್ಯುಟಿ ಶುಲ್ಕವನ್ನ ನೀಡಲಾಗ್ತಾ ಇದೆಯಂತೆ. ಈ ಶುಲ್ಕವನ್ನ ಗ್ರಾಹಕರಿಂದ ವಸೂಲಿ ಮಾಡ್ತಾ ಇದೆ ಸರ್ಕಾರ. ಒಂದು ಕಡೆ ಗೃಹ ಜ್ಯೋತಿ 200 ಯೂನಿಟ್ ವಿದ್ಯುತ್ ಉಚಿತ ಅಂತ ಕೊಡ್ತಾ ಇದ್ದಾರೆ. ಇತ್ತ 1 ಯೂನಿಟ್ಗೆ 36 ಪೈಸೆ ವಿದ್ಯುತ್ ಬಿಲ್ ಮೂಲಕ ಗ್ರಾಹಕರಿಂದ ವಸೂಲಿ ಪ್ರಕ್ರಿಯೆ ನಡೀತಾ ಇದೆ. ಶಕ್ತಿ ಬಿಲ್ಲಲ್ಲಿ ಅಂದರೆ ನಮ್ಮ ಕರೆಂಟ್ ಬಿಲ್ಲಲ್ಲಿ ನಮ್ಮ ಗ್ಯಾರಂಟಿ ರಾಮಯ್ಯನವರು ಅಂದರೆ ಸಿದ್ದರಾಮಯ್ಯನವರು ಈಗ ಪಿಂಚಣಿ ಮತ್ತು ಗ್ರ್ಯಾಚ್ಯುಟಿ ಅದನ್ನು ಸೇರಿಸ್ತಾ ಇದ್ದಾರೆ. ಅಂದರೆ ಸಾರ್ವಜನಿಕರಿಗೆ ಪಿಂಚಣಿ ಗ್ಯಾರಂಟಿ ಆ ಬಿಲ್ಲಲ್ಲಿ ನಾವು ಕೊಡಬೇಕಾ ಸರ್ಕಾರಿ ನೌಕರರಿಗೆ? ಅಲ್ಲ ಸಿದ್ದರಾಮಯ್ಯನವರೇ, ನೀವು ಗ್ಯಾರಂಟಿಗಳನ್ನು ಕೊಟ್ಟು ನೀವು ಒಂದು ಕೈಯಲ್ಲಿ ಗ್ಯಾರಂಟಿ ಕೊಟ್ಟು ಹಿಂದೆ ರಾವಣನ 10 ಕೈಯಲ್ಲಿ ಕಸ್ಕೊಳ್ತಾ ಇದ್ದೀರಲ್ಲ ರೀ. ಇದು ಯಾವ ನ್ಯಾಯ ರೀ? ಜನರನ್ನ ದಿಕ್ತಪ್ಪಿಸ್ತಾ ಇದ್ದೀರಲ್ರಿ. ಯಾರು ಕೇಳಿದ್ರು ನಿಮಗೆ ಗ್ಯಾರಂಟಿಗಳನ್ನು? ಚುನಾವಣೆಯಲ್ಲಿ ಯಾರಾದರೂ ಗ್ಯಾರಂಟಿಗಳು ಕೇಳಿದ್ರ ನಿಮಗೆ? ಬಸ್ಸು ಫ್ರೀ, 2000 ಮಹಿಳೆಯರಿಗೆ ಮತ್ತು ಯುವಕರಿಗೆ, ಇದೆಲ್ಲ ಯಾರು ಕೇಳಿದ್ರಪ್ಪ? ಯಾರೂ ಕೇಳಿಲ್ಲ. ನಿಮ್ಮ ಸರ್ಕಾರ ನೀವು ಆಡಳಿತಕ್ಕೆ ಬರೋದಕ್ಕೆ ನೀವು ಮನಸ್ಸು ಬಂದಂಗೆ ಮಾತಾಡ್ಕೊಂಡ್ರಿ. ಈಗ ಗ್ಯಾರಂಟಿ, ಆ ಗ್ಯಾರಂಟಿ ಬಲದ ಮೇಲೆ ನಿಮ್ಮ ಉಪಮುಖ್ಯಮಂತ್ರಿ ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ, ಸರ್ಕಾರಗಳು ಗ್ಯಾರಂಟಿ ಅಂತ ಹೇಳಿಬಿಟ್ಟು ದೊಡ್ಡದಾಗಿ ಏನೋ ಬಿಲ್ಡಪ್ ಕೊಟ್ಕೊಂಡು ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಫ್ರೀ ಕೊಡ್ತಾ ಇದ್ದೀವಿ, ನಿಮ್ಮ ಬಸ್ಸಲ್ಲಿ ಫ್ರೀಯಾಗಿ ಓಡಾಡಿಸ್ತಾ ಇದ್ದೀವಿ, ಊಟ ಕೊಡ್ತಾ ಇದ್ದೀವಿ, ಸೋ ಆ್ಯಂಡ್ ಸೋ ಎಲ್ಲ ಹೇಳ್ತಾ ಇದ್ದಾರೆ. ಅವ್ರೇನು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಬಟ್ ಈಗ ಇದು ಇಶ್ಯೂ ಅಂದರೆ ದೊಡ್ಡ ಇಶ್ಯೂ ಅಂತಂದರೆ ಕರೆಂಟಿಂದು. ಈಗ ಪಿಂಚಣಿ ಮತ್ತು ಗ್ರಾಚ್ಯುಟಿ ಅಂತ ಹೇಳಿಬಿಟ್ಟು ಅದನ್ನು ಏನು ಇವ್ರಿಗೆ ಕೊಡಬೇಕು, ಆಫೀಸರ್ಸ್ಗೆ ಕೊಡಬೇಕು, ಕರೆಂಟ್ ಇದು ಏನು ಇರುತ್ತೆ ಪಾಯಿಂಟ್, ಅದ್ರದ್ದು ನಮಗೆ ಈ ಥರ ಮೋಸ ಮಾಡಿಬಿಟ್ಟು ಗ್ರಾಹಕರ ಮೇಲೇ ಅದನ್ನು ಹೊರೆ ಹಾಕ್ತಾ ಇದ್ದಾರೆ. ದಟ್ಟು ವಿತೌಟ್ ಇನ್ಫಾರ್ಮೇಷನ್. ಅಂದರೆ ಇದು ನೇರ ಕಳ್ತನ ಮಾಡ್ದಂಗೆ. ಈಗ ಯಾರು ಯೂಶ್ವಲಿ ಬಿಲ್ ಬಂದ ತಕ್ಷಣ ನೋಡ್ತಾರೆ, ಯಾರು ಎಟ್ ದ ಎಂಡ್ ನೋಡಿರಲ್ಲ. ಸೊ ಈ ಥರ ಜನರ ಮೇಲೇ ಹೊರೆ ಹಾಕುವಂಥದ್ದು ಯಾವ ರೀತಿ ನ್ಯಾಯ? ಜನರ ದುಡ್ಡನ್ನು ಕೊಳ್ಳೆ ಹೊಡೆದ್ಬಿಟ್ಟು ನೀವು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. SC ST ಏನು ಅದರಲ್ಲೂ ಎಲ್ಲ ಕಳ್ತನ ಮಾಡಿದ್ರು, ಕೋಟ್ಯಾಂತರ ಕಳ್ತನ ಮಾಡಿದರು. ಏನೇನು ಯಾವುದೂ ಅವರು ಉತ್ತರ ಕೊಡೋಕ್ಕೆ ತಯಾರಿಲ್ಲ. ಈ ಥರ ಪ್ರತಿಯೊಬ್ಬರು ಗ್ರಾಹಕರ ಮೇಲೇನು, ಸಣ್ಣ ಪುಟ್ಟ ಗ್ರಾಹಕರ ಮೇಲೇನು ಈ ಥರ ಹೊರೆಗಳನ್ನು ಬಿದ್ದರೆ ಮುಂದೆ ಜನರ ಜೀವನ ನಡೆಸೋದು ಹೇಗೆ? ಎಲ್ಲನೂ ದುಬಾರಿ ಮಾಡ್ತಾ ಇದ್ದಾರೆ. ಎಕ್ದಮ್ ರೇಟ್ ಇನ್ಕ್ರೀಸ್ ಮಾಡ್ತಾರೆ. ಬೇಕಾದಂಗೆ ತಮ್ಮ ಮನ ಬಂದಂತೆಯೇ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇರ್ತಾರೆ. ಫ್ರೀ 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 ಅಂತ ಹೇಳ್ಬಿಟ್ಟು ಎಲ್ಲ. ಕನ್ನಡ ಪರ ಹೋರಾಟಗಾರ ಅಶೋಕ್ ಜೈನ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಮಾತನಾಡೋದಕ್ಕೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನು ಸರ್ ಇದು ಈ ರೀತಿಯಾಗಿ ಬಿಲ್ ಅಂದರೆ ಒಂದು ಲೆಕ್ಕದಲ್ಲಿ ಈಗ ಒಂದು ಕೈಯಲ್ಲಿ ಕೊಡೋದಂತೆ, ಒಂದು 20 ಕೈಯಲ್ಲಿ ಇಸ್ಕೊಳ್ಳೋದಂತೆ, ಆ ರೀತಿಯಾಗಿ ನಡೀತಾ ಇದೆಯಾ ಸರ್ಕಾರದಿಂದ ಅಂತ ಇದನ್ನೆಲ್ಲ ನೋಡ್ತಾ ಇದ್ರೆ? ಇಲ್ಲ, ಏನಾಗಿದೆ ಅಂದ್ರೆ ಏನೋ ಅಧಿಕಾರಕ್ಕೆ ಬರೋದಕ್ಕೆ ಏನೋ ದಾರಿ ಹುಡುಕ್ಬಿಟ್ರಪ್ಪ, ಫ್ರೀ ಗ್ಯಾರಂಟಿ. ಈಗ ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಇನ್ನೇನು ನಾವ್ ಏನು ಮಾಡಿದ್ರೆ ನಮ್ಮನ್ನಂತ 5 ವರ್ಷ ಇರಿಸೋಲ್ವಾ? ನಾವಂತ 5 ವರ್ಷ ಗ್ಯಾರಂಟಿ ಆಗಿದೀವಿ ಅಂತ ಅವ್ರು ಗ್ಯಾರಂಟಿಗಳನ್ನ ಆಸೆ ತೋರಿಸಿ ದಿಕ್ ತಪ್ಪಿಸಿ ನಮ್ಮನಿಂದ ವಸೂಲಿ ಮಾಡ್ತಾರೆ. ಇವತ್ತು ಆ ಬಿಲ್ಗಳನ್ನ ಜಾಸ್ತಿ ಮನ ಬಂದಂಗೆ ಬಿಲ್ಗಳು ಬರೋದು. ಅದಕ್ಕೆ ಮತ್ತೆ ಜವಾಬ್ದಾರಿ ಅಂತ ಯಾರು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಜಸ್ಕಾಂ ಅಧಿಕಾರಿಗಳು, ಅಲ್ಲಿರ್ತಕ್ಕಂಥ ಯಾರು ಏರಿಯಾ ಅಧಿಕಾರಿಗಳು ಜಾಸ್ತಿ ಯಾಕೆ ಬಂತು ಏನು ಇಲ್ಲ ಗೊತ್ತಿಲ್ಲ ನಮ್ಗೆ. ನೋಡೋಣ. ಇಷ್ಟು ನಿರ್ಲಕ್ಷ್ಯತನದಿಂದ ನಡೀತಾ ಇದೆ ಅಂದ್ರೆ ಇವತ್ತು ಎಷ್ಟು ಸಾಮಾನ್ಯ ಜನ ಇವತ್ತು ಬೆಲೆ ಏರಿಕೆಯಿಂದ ಒದ್ದಾಡ್ತಾ ಇದ್ದಾನೆ. ಮಧ್ಯಮ ವರ್ಗದ ಜನ, ಇವತ್ತು ಬಡವರು. ಆ ಬೆಲೆ ಏರಿಕೆ ಜೊತೆಗೆ ಇದೊಂದು ಬರೆ, ಗೃಹ ಜ್ಯೋತಿ ಅನ್ನೋದನ್ನ ದೊಡ್ಡ ಬರೆ. ಇದು ನಿಜವಾಗ್ಲೂ ಸರ್ಕಾರ ಇದ್ರ ಬಗ್ಗೆ ಏನನ್ನ ಆಲೋಚನೆ ಮಾಡ್ಕೊಂಡು ಸರ್ಕಾರಕ್ಕೆ ಏನಾದ್ರೂ ಕಳಕಳಿದ್ರೆ ನಮ್ಮನ್ನ ಮಾಡಿ ಕಳಿಸಿದ್ದಾರೆ. ನಾವು ನಿಜವಾಗ್ಲೂ ತಪ್ಪು ದಾರಿ ಹೋಗ್ಬಾರ್ದು. ನಾವು ಜನರಿಗೆ ಸರಿಯಾಗಿ ಇದರಿಂದ ಮುಕ್ತಗೊಳಿಸ್ಬೇಕು ಅಂತಕ್ಕಂಥದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅಂತಕ್ಕಂಥ ಸಾರ್ವಜನಿಕರ ಪರವಾಗಿ ನಾನು ವಾಹಿನಿ ಮುಖಾಂತರ ಪ್ರಯತ್ನಿಸ್ತೀನಿ.
ಸರ್ ಇದು ಬರೀ ಈ ಜೆಸ್ಕಾಂ ಕತೆ ಅಲ್ಲ ಸರ್, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಅಂದರೆ ಇಡೀ ರಾಜ್ಯಾದ್ಯಂತ ಹಿಂಗೆ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ಇದನ್ನ ಸರ್ಕಾರವೇ ಮಾಡ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದೆಲ್ಲದರ ನಡುವೆ ಈಗ ಮನವಿ ಮಾಡಿಕೊಂಡ್ರೆ ಅವರು ಹಿಂತೆಗೆದುಕೊಂಡು ಬಿಡ್ತಾರಾ? ಇಲ್ಲ ಅಂದ್ರೆ ಜನ ದಂಗೆ ಇರಬೇಕು, ಬೇರೆ ದಾರಿ ಇಲ್ಲ. ಏನಾಗಿದೆ ಅಂದ್ರೆ ದುಡ್ಡು ಕೊಟ್ಟು ಚುನಾವಣೆಯಲ್ಲಿ ಆಯ್ಕೆ ಬರ್ತೀವಿ, ಜನ ಎಚ್ಚೆತ್ಕೊಂಡಿಲ್ಲ. ನಾವು ಓಡಾಡ್ತೀವಿ, ಒಂದು ಸಲ ಅವರು ನಮ್ಮ ಮನೆ ಬಾಗಿಲಿಗೆ ಕೈ ಮುಗಿದ್ರೆ 5 ವರ್ಷ ನಮ್ಮನ್ನ ಕೈ ಮುಗಿಸ್ತಾರೆ. ಜನ ಎಲ್ಲಿವರೆಗೆ ಎಚ್ಚರ ಗೊತ್ತಿಲ್ವೋ ಅಲ್ಲಿವರೆಗೆ ಈ ಜನಪ್ರತಿನಿಧಿಗಳು, ಈ ಸರ್ಕಾರಗಳು ಇದೇ ತಪ್ಪ ಸರ್ವದಂಗೆ ವರ್ತಿಸ್ತವೆ ಅಂತಕ್ಕಂಥದ್ದನ್ನ ಎಸ್ ಸರ್, ಇದಾರಲ್ಲ ಆ ಜನಕ್ಕೆ ಅರಿವು ಮೂಡಬೇಕು ಅಂತಕ್ಕಂಥದ್ದನ್ನ ನನ್ನ ಒಂದು ನನ್ನ ಒಂದು ವಿಚಾರವನ್ನ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಅಶೋಕ್ ಜೈನ್ ಅವರೇ, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ.